ಮಾಡ್ಲಿ ಅವರು, ಕಂಪ್ಲೀಟ್ ಮಾಡ್ಲಿ ಅವರು. ಅದೇ ತುಮಕೂರಿನಲ್ಲಿ ಸೋಮಣ್ಣ ಅವರನ್ನ ನಿಲ್ಲಿಸಿ ಗೆಲ್ಲಿಸುವ ಅನಿವಾರ್ಯತೆ ಯಾಕೆ ಬಂತು? ಅದೇ ತುಮಕೂರಿನಲ್ಲಿ ಸೋಮಣ್ಣ ಅವರನ್ನ ಬಲವಂತವಾಗಿ ನಿಲ್ಲಿಸಿ ಗೆಲ್ಲಿಸುವ ಯಾಕೆ ಬಂತು ಅನಿವಾರ್ಯತೆ? ಕಂಪ್ಲೀಟ್ ಮಾಡ್ಲಿ. ಸೋಮಣ್ಣ ಅವರನ್ನು ಸೋಲ್ಸಿದ್ಯಾರು ಹಿಂದೆ? ಏನ್ ಬಂತು ಸೋಮಣ್ಣ ಅವರಿಂದ ಮಾತಾಡಲಿಕ್ಕೆ? ಹೋಗಬೇಡ ಅಲ್ಲಿಗೆ, ಬನ್ನಿ ವಿಷಯಕ್ಕೆ. ನೋಡಿ, ಬಿಜೆಪಿ ಅವರು ಡೈವರ್ಷನ್ ಟ್ಯಾಕ್ಟಿಕ್ಸ್ ಫಾಲೋ ಮಾಡ್ತಾರೆ. ಅದನ್ನ ರಾಜ್ಯ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಟ್ಬಿಡಿ ಆ ವಿಚಾರವನ್ನ. ನಾನು ಅದೇ 2008ರಿಂದ 13ರವರೆಗೂ ಮತ್ತೆ 2019-23ರವರೆಗೂ 3 ಜನ DCM ಮಾಡಿದ್ರು ಕೂಡ ಅಂದ್ರೆ ಏನಂತ ಅರ್ಥ? ನಾನು ಕೇಳ್ತಾ ಇರೋದು ಅಂದ್ರೆ 2 ಸಾರಿನೂ ನೀವು 3 DCM ಮಾಡಿದ್ರು ಸೋತಿದ್ದೀರಿ. 2 DCM 8ರಿಂದ 13ರಲ್ಲೂ ಮಾಡಿದ್ರು ಸೋತಿದ್ದೀರಿ. 2 ಸಾರಿ ನೀವು ಮೆಜಾರಿಟಿ ಇಲ್ದಾಗ ನೀವು ಸೋತಿದ್ದೀರಾ ಅಂತ ಅಂದ್ರೆ ಇದೇ ಏನು ಕಾರಣ? ನೀವೇ ಅಸೆಸ್ ಮಾಡಿ. ಅಂದ್ರೆ ನೀವು ಇವ್ರನ್ನ ಮಾಡಕ್ಕೋಸ್ಕರ ಅಂದ್ರೆ ಯಡಿಯೂರಪ್ಪನವರ ಕುರ್ಚಿ ಹಾಳಾಡ್ಬಿಡ್ತದೆ ಅಂತ ಮಾಡಿದ್ರ ನೀವು, ಅಥವಾ ಯಡಿಯೂರಪ್ಪನ ಕುರ್ಚಿನ ಭದ್ರ ಮಾಡ್ಕೊಳ್ಳೋಕೋಸ್ಕರ ಮಾಡಿದ್ರ? ಹಂಗಾದ್ರೆ ಯಡಿಯೂರಪ್ಪನ ಮತ್ತೊಮ್ಮೆ ಆಗ್ಬಾರ್ದು ಅಂತ ಸೋಲಿಸಿದವರು ಇವರೆಲ್ಲ ಸೇರ್ಕೊಂಡು ಸೋಲ್ಸುದ್ರ? ಇದು ಮೂರನೇ ವಿಚಾರ. ಸೊ ಇನ್ನೊಂದು ವಿಚಾರವನ್ನ ಮಾತಾಡ್ತಾರೆ, ಇದು ಏನು ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡ್ತಾರೆ. 2013ರಿಂದ 2018ರವರೆಗೂ ಮಾನ್ಯ ಪರಮೇಶ್ವರ್ ಅವರು DCM ಆಗಿದ್ರು. ಪ್ರತಿದಿನ ಚರ್ಚೆ ಆಗ್ತಾ ಇತ್ತು. ವಿರೋಧ ಪಕ್ಷದವರು ಇದೇ ಹೇಳಿದ್ರು, ಯಾವಾಗ ಪರಮೇಶ್ವರ್ CM. ಈಗ ಅದೇ ಶುರು ಮಾಡಿದ್ದಾರೆ, ಯಾವಾಗ DK ಶಿವಕುಮಾರ್ CM. ವ್ಯತ್ಯಾಸ ಬಿಜೆಪಿ ಅವರು ಕೇಳ್ತಿಲ್ಲ, ಕೇಳ್ತಿರೋದು ನಿಮ್ಮ ಪಕ್ಷದ ಸಚಿವರು. ವ್ಯತ್ಯಾಸ ಕ್ಲಿಯರ್ ಇದೆ. ಕೇಳ್ತಿರೋದು ಬಿಜೆಪಿ ಅವರಲ್ಲ. ಬಿಜೆಪಿ ಅವರು ವಾಯ್ಸ್ ಬೇಡ ನಮ್ಗೆ, ನಿಮ್ಮ ಪಕ್ಷದ ಸಚಿವರು. ಅವ್ರ ಇಂಟೆನ್ಷನ್ ಏನು? ಕೆಲವು ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ರು, ಬೆಳಗ್ಗೆ ಇದ್ರೆ ಸರ್ಕಾರ ಬಿದ್ದೋಯ್ತದೆ, ಸಿದ್ದರಾಮಯ್ಯವ್ರು ಬಿದ್ದೋಯ್ತಾರೆ, ಪರಮೇಶ್ವರ್ CM ಆಗ್ತಾರೆ ಅಂತ ಹೇಳಿ. ಅದನ್ನ ತೀರ್ಮಾನ ಮಾಡೋದು ಟಿವಿ ಚಾನೆಲ್ ಅಲ್ಲಿ, ರಸ್ತೆನಲ್ಲ. ಏನು ಪ್ರಶ್ನೆ ಮಾಡ್ತಿದೀವಿ ಸರ್, ಉತ್ತರ ನಿಮ್ಮಿಂದ ಬಯಸ್ತಿದೀವಿ. ಈಗಲೂ ಪ್ರಶ್ನೆ ಮಾಡ್ತಿದೀವಿ. ಆಯ್ತು, ಉದ್ದೇಶ ಏನು? ಎರಡಿನ ಪಾಲಿನ ಮಾತನ್ನ ಮಾತಾಡ್ತಾ ಇದ್ದೀನಿ ನಾನು. ಸೊ ಅದೇ ರೀತಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು CM ಅಂಡ್ DCM ಅನ್ನ ಎಂಡೋರ್ಸ್ ಮಾಡಿರ್ತಕ್ಕಂಥವ್ರು. ಇಷ್ಟೂ ಜನ ಸೇರಿ ಎಂಡೋರ್ಸ್ ಮಾಡಿರ್ತಕ್ಕಂಥದ್ದು 136 ಜನ ಸೇರ್ಕೊಂಡು ಶಾಸಕಾಂಗ ಸಭೆಯಲ್ಲಿ ಯಾರು CM ಯಾರು DCM ಅಂತ ತೀರ್ಮಾನ ಮಾಡಿದ್ಮೇಲೆ ಆಗಿರೋದು. ರಾಜಣ್ಣ ಅವರು ಇರ್ಲಿಲ್ವಾ? ಜಮೀರ್ ಅವರು ಇರ್ಲಿಲ್ವಾ? ಸತೀಶ್ ಜಾರಕಿಹೊಳಿ ಅವರು ಇರ್ಲಿಲ್ವಾ? LD ಪಾಟೀಲ್ ಇರ್ಲಿಲ್ವಾ? ಮುನಿಯಪ್ಪ ಅವರು ಇರ್ಲಿಲ್ವಾ? ಅವರೆಲ್ಲ ಸೇರ್ಕೊಂಡೇನೆ, ಅವರಷ್ಟು ಜನ ಸೇರ್ಕೊಂಡೇನೆ, ಇನ್ಕ್ಲೂಡಿಂಗ್ ರಾಜಣ್ಣ, ಇನ್ಕ್ಲೂಡಿಂಗ್ ಸತೀಶ್ ಜಾರಕಿಹೊಳಿ, ಅವರೆಲ್ಲ ಇನ್ಕ್ಲೂಡಿಂಗ್ ಜಮೀರ್ ಅವರು ಎಲ್ಲ ಸೇರ್ಕೊಂಡು ಆ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗಿರೋದೆ. ದಟ್ ಇಸ್ ದ ಫೈನಲ್ ಒನ್. ಸೊ ಬದಲಾವಣೆ ಆಗಬೇಕು ಅಂತಂದ್ರೆ ಮತ್ತೊಮ್ಮೆ ಶಾಸಕಾಂಗ ಸಭೆಯಲ್ಲಿ ರಘು ದೊಡ್ಡೇರಿ ಅವರೇ ಸರ್ವಾನುಮತದಲ್ಲಿ CM DCMಗೆ ಒಪ್ಪಿಕೊಂಡವರಿಗೆ ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದ ಆಸೆ ಆಕಾಂಕ್ಷೆಗಳು ಬರ್ತಿರೋದ್ರೆ ಹಿಂದಿನ ಉದ್ದೇಶ ಏನು? ಅದು ತಪ್ಪೇನು? ವೈಯಕ್ತಿಕವಾಗಿ ನಾನೊಬ್ಬ ಶಾಸಕನಾಗಿ ನನ್ನನ್ನು ಒಂದು ಯಾರು ಸನ್ಯಾಸಿಗಳಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು? ಪಕ್ಷ ಸಂಘಟನೆ ವಿಚಾರವಾಗಿ ಇದನ್ನ ಕೊಟ್ರೆ, ಮಾನ್ಯ ಸತೀಶ್ ಜಾರಕಿಹೊಳಿ ಹೇಳಿರೋದೇನು, ಈ ಪಕ್ಷ ಸಂಘಟನೆ ವಿಚಾರವಾಗಿ ಕೊಟ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಹೊರತು ಕೊಟ್ಬಿಡಿ ಅಂತ ಏನು ಹೇಳಿಲ್ಲ ಅವರು. ಓಕೆ, ಇವರು ಅಷ್ಟೇನೆ. ರಾಜಣ್ಣ ಹೇಳೋದ್ರಲ್ಲೇನು ಸಾಮಾಜಿಕ ನ್ಯಾಯ ಮಾಡ್ಬೇಕು ಅಂತಾನೆ. ಬಟ್ ನಮ್ಮಲ್ಲಿ ಒಂದು ಪಕ್ಷ ಅದನ್ನ ಇವೆಲ್ಲ ಚರ್ಚೆಗಳು ಕುತ್ಕೊಂಡು ನಿರ್ಧಾರ ಆಗಿರೋದು. 136 ಶಾಸಕರು ಒಟ್ಟಿಗೆ ಕುತ್ಕೊಂಡು ನಿರ್ಧಾರ ಮಾಡಿ ಶಾಸಕಾಂಗ ಸಭೆಯಲ್ಲಿ ಇವರು CM ಇವರು DCM ಅಂತ ತೀರ್ಮಾನ ಆಗಿರೋದೇ. ಹೊರಗಡೆ ಬಂದಿರತಕ್ಕಂಥ ಸರ್ಕಾರ ಇನ್ನು ಮತ್ತೊಮ್ಮೆ ಏನಾದ್ರು ಚರ್ಚೆ ಆಗ್ಬೇಕಾದ್ರು ಶಾಸಕಾಂಗ ಸಭೆಯಲ್ಲಿ ಮುಂದಿನ ವಿಚಾರದಲ್ಲಿ ಚರ್ಚೆ ಆಗ್ತದೆ. ಯಡಳ್ಳಿ ಅವರು ಇನ್ನು ಸಂಪರ್ಕದಲ್ಲಿದ್ರೆ ಯಡಳ್ಳಿಯವರೇ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಈಗ ಪ್ರಾತಿನಿಧ್ಯ ಕೊಡೋದು ಯಾವಾಗ ಅನ್ನೋ ಪ್ರಶ್ನೆನೂ ಬರುತ್ತಪ್ಪ. ಕಾಂಗ್ರೆಸ್ನ ಇತಿಹಾಸವನ್ನ ನಾವು ಗಮನಿಸಿದಾಗ ರಾಮಕೃಷ್ಣ ಹೆಗಡೆ ಅವರನ್ನ ಹೊರತುಪಡಿಸಿದ್ರೆ ಅದಾದ ನಂತರದಲ್ಲಿ ಸಿಕ್ತ ಆ ಸಮುದಾಯಕ್ಕೆ ಪ್ರಾತಿನಿಧ್ಯ. ರಮೇಶ್ ಕುಮಾರ್ ಅವರಿಗೆ ಸ್ಪೀಕರ್ ಹುದ್ದೆ ಕೊಟ್ಟರು, ಸಮರ್ಥವಾಗಿ ನಿಭಾಯಿಸಿದ್ರು. ವಾಟ್ ನೆಕ್ಸ್ಟ್? ಅವ್ರನ್ನ ಈಗ ಎಲ್ಲಿಟ್ಟಿದೆ ಪಕ್ಷ? ಬೇರೆ ಬೇರೆ ಸಮುದಾಯಗಳಿಗೆ ಪ್ರಾತಿನಿಧ್ಯ ಬೇಕು, ಅದು DCM ಹುದ್ದೆಯ ಮೂಲಕ ಆಗೋದಾದ್ರೆ ತಪ್ಪೇನು? ರಾಜಣ್ಣ ಅವ್ರು ಕೇಳಿದ್ದನ್ನೇ, ಕೇವಲ ಕುರುಬರು ಒಕ್ಕಲಿಗರು ಅಷ್ಟೇ ಆದ್ರೆ ಆಯ್ತಾ? ಇನ್ನು ಎಷ್ಟು ಸಮುದಾಯಗಳಿದೆ? ಆ ರೀತಿ ಮಾನದಂಡವನ್ನ ಬಳಸ್ತಾ ಹೋದ್ರೆ ಕನಿಷ್ಠ ಅಂದ್ರೆ 20 DCMಗಳನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟೊಂದು ಸಮುದಾಯಗಳಿದಾವೆ. ಪ್ರತಿ ಸಮುದಾಯಕ್ಕೂ ಒಂದೊಂದು ಸಚಿವಗಿರಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಸಹಿತ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯತೆಗಳು ಇದ್ದಾವ ಈ ಸಂವಿಧಾನಾತ್ಮಕವಾದಂತ ಒಂದು ಚೌಕಟ್ಟಿನಲ್ಲಿ ಅನ್ನೋದು ಪ್ರಶ್ನೆ ಅಲ್ವಾ ಸ್ಮಿತಾ? ಸೊ ಇವುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವಶ್ಯಕತೆ ನಮ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಡಿಮಾಂಡ್ ಮಾಡ್ತಿರೋರ್ಗೆ ಅರ್ಥ ಆಗಿದ್ರು ಕೂಡ ಕೇಳ್ತಿದಾರಲ್ಲ, ಯಾಕೆ? ಅದೇ ಪ್ರಶ್ನೆ. ನಾನು ಹೇಳ್ತಾರೆ, ಡಿಮಾಂಡ್ ಮಾಡ್ತಿರೋರು ನನ್ನ CM ಮಾಡಿ ಅಂತ ಕೇಳ್ತಾರೆ. ಪ್ರತಿ ಸಮುದಾಯದವರು ಹೇಳ್ತಾರೆ ನಮ್ಮ ವ್ಯಕ್ತಿ ನಮ್ಮ ಸಮುದಾಯದಿಂದ CM ಆಗ್ಲಿ ಅಂತ ಕೇಳ್ತಾರೆ. ಆಗ ಸಾಧ್ಯತೆಗಳು ಇಲ್ವಲ್ಲ. ಆದ್ದರಿಂದ 10-20 DCMಗಳು ಮಾಡಕ್ ಸಾಧ್ಯತೆಗಳಿದ್ದಾವ? ಅಥವಾ ಎಲ್ಲಾ ಸಮುದಾಯಗಳ ಕೋರಿಕೆಯನ್ನ ಈಡೇರಿಸಲು ಸಾಧ್ಯತೆಗಳಿದ್ದಾವ? ಇನ್ನೇನು ಇಲ್ಲ.
ಪಕ್ಷದ ಒಳಗಡೆ ನಾನು ಅವಾಗ ಹೇಳ್ತಾ ಇದ್ದೆ ನಿಮಗೆ, ಹೊರಗಡೆ ಇರ್ತಕ್ಕಂಥ ಕ್ರೈಸಿಸ್ ಬೇರೆ, ಆಂತರಿಕ ಕ್ರೈಸಿಸ್ ಬೇರೆ. ಈ ಒಂದು ಪಕ್ಷದ ಒಳಗಡೆ ಇರ್ತಕ್ಕಂಥ ಕ್ರೈಸಿಸ್ಗಳು ಇದಾವಲ್ಲ, ಅವುಗಳನ್ನ ತನಿಸಲಿಕ್ಕೆ, ಓಲೈಸಲಿಕ್ಕೆ ಈ ರೀತಿಯಾದ DCM ಹುದ್ದೆಗಳನ್ನ ಅವಾಗಿಂದ ಸೃಷ್ಟಿ ಮಾಡ್ತಾ ಬಂದಿದ್ದಾರೆ. ಇದಕ್ಕೇನು ಕಾಂಗ್ರೆಸ್ ಪಕ್ಷ ಒಂದೇ ಅಥವಾ ಬಿಜೆಪಿ ಅಂತಿಲ್ಲ, ಬಹುತೇಕ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಸಹಿತ ಇದನ್ನ, ಈ ಸ್ಟ್ರಾಟಜಿಯನ್ನ, ಈ ತಂತ್ರಗಾರಿಕೆಯನ್ನ ಬಳಸ್ತಾ ಬಂದಿದ್ದಾವೆ. ಅದಕ್ಕೆ ಕಾರಣ ಇಷ್ಟೇ, ಅದು ಸಮುದಾಯದ ಓಲೈಕೆ ಅಂತ ನಾವ್ ಅನ್ಕೊಳ್ತೀವಿ, ಪ್ರಭಾವಶಾಲಿ ನಾಯಕರ ಓಲೈಕೆಯೂ ಇರಬಹುದು, ಅಥವಾ ಅಲ್ಲಿರ್ತಕ್ಕಂತ ಒಂದು ಅಸಮಾಧಾನ ಇರುತ್ತಲ್ವಾ, ಅದನ್ನ ತಿಳಿಗೊಡಿಸ್ಲಿಕ್ಕೆ, ಪರಿಹರಿಸಲಿಕ್ಕೂ ಸಹಿತ ಈ DCM ಅನ್ನುವಂತ ಒಂದು ಹುದ್ದೆಯನ್ನ ಇವರು ಬಳಸ್ತಾರೆ ಎಲ್ಲ ಪಕ್ಷದವರು ಅನ್ನೋದು ನನ್ನ ಅಭಿಪ್ರಾಯ. ರೈಟ್. ಈಗ ರೇಖಾರದಲ್ಲೇ ಪ್ರಶ್ನೆ, ಇನ್ ಕೇಸ್ ಈಗ ಆಗ್ಬಿಟ್ರೆ ಅಂತ ಹೇಳಿ, ಲೋಕಸಭಾ ಚುನಾವಣೆಯಲ್ಲಿ ಈ ಏನ್ ಹೇಳೋದು, ಜಾತಿ ಸಮೀಕರಣದ ವಿಚಾರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಬಂದಂಗೆ ಕಾಣಲಿಲ್ಲ. ಈಗ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಸರ್ಕಾರದ ಭಾಗವಾಗಿ. ಇಂಥ ಸಂದರ್ಭದಲ್ಲಿ ಸಮುದಾಯವಾರು ಪ್ರಾತಿನಿಧ್ಯವನ್ನ ಕೊಟ್ಟು ಲೋಕದ ಸಭೆಯಲ್ಲಿ ಕಳ್ಕೊಂಡಿದ್ದನ್ನ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಅಂತಂದ್ರೆ ಇದು ಒಳ್ಳೆಯ ಸ್ಟ್ರಾಟಜಿ ಇದೆ. ಇನ್ ಕೇಸ್ ಆಗ್ಬಿಟ್ರೆ ಹೆಚ್ಚುವರಿ DCM ಹುದ್ದೆ ಗೆಲ್ತೀನಿ ನೋಡಿ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ಒಂದು ಸಣ್ಣ ವಿಷಯಗಳನ್ನ ನಿಮ್ಗೆ ಗಮನಕ್ಕೆ ತರ್ತೀನಿ. ಮೊದಲು ಸಂಪುಟ ಅಂದರೆ, ಸಂಪುಟ ಕ್ಯಾಬಿನೆಟ್ ಅಂದರೆ ಸಚಿವ ಸಂಪುಟ ಅಂದರೆ ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರು, ಸ್ವತಂತ್ರ ಖಾತೆ ಸಚಿವರು ಮತ್ತು ರಾಜ್ಯ ಸಚಿವರು ಅಂತ ಇರ್ತಾ ಇದ್ರು. ಈಗ ಈ ರಾಜ್ಯ ಖಾತೆ, ಸ್ವತಂತ್ರ ಖಾತೆನ ಯಾರು ಒಪ್ಪಕ್ಕೆ ರೆಡಿ ಇಲ್ಲ, ಎಲ್ಲರಿಗೂ ಕ್ಯಾಬಿನೆಟ್ ಬೇಕು. ಆದರೆ ಸಿದ್ದರಾಮಯ್ಯನವರು 2013 ಅದು ಎಲ್ಲರೂ ಕ್ಯಾಬಿನೆಟ್ ಆಗುವಂಥ ಸಂಪ್ರದಾಯ ಬಂದಿದ್ದು 2008 ನಂತರ. 2013ರಲ್ಲಿ ಸಿದ್ದರಾಮಯ್ಯನವರು ಮತ್ತೆ ರಾಜ್ಯ ಸಚಿವರನ್ನಾಗಿ ಇಂಡಿಪೆಂಡೆಂಟ್ ಖಾತೆ ಮಾಡಿದ್ರು. ಸ್ವಲ್ಪ ನಂತರಗಳನ್ನ ಅವ್ರಿಗೆ ಪ್ರಮೋಷನ್ ಕೊಡುವಂಥದ್ದು. ಅವರು ಜಾತಿ ನೋಡಿಕೊಂಡು, ಸಮುದಾಯ ನೋಡಿಕೊಂಡು ಅಂತ ಅನ್ನೋದನ್ನು ಒಂದು ಏನಂದ್ರೆ ಒಂದು ಲಾಜಿಕ್ ಮಾಡಿ ಇಷ್ಟಿಷ್ಟು ಜನರನ್ನ ಮಾಡಬೇಕು ಅನ್ನೋದನ್ನ ಮಾಡ್ತಾರೆ. ನೀವು ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೋ ಹೋದ್ರೆ, ಶಶಿಕಾಂತ್ ಅವರು ಹೇಳಿದಂಗೆ ಎಲ್ಲ ಸಮುದಾಯಗಳನ್ನ ಮಾಡಬೇಕಾಗತ್ತೆ, ಎಲ್ಲರನ್ನೂ ಡೆಪ್ಟಿ CM ಮಾಡಬೇಕಾಗತ್ತೆ, ಎಲ್ಲರನ್ನೂ ಕ್ಯಾಬಿನೆಟ್ ಮಾಡಿದ್ದಾರೆ. ಈಗ ನೋಡಿ, ರಾಜ್ಯ ಸಚಿವ ಸ್ಥಾನಮಾನ ಯಾರಿಗೂ ಬೇಡ, ಸ್ವತಂತ್ರ ಖಾತೆ ಯಾರಿಗೂ ಬೇಡ, ಎಲ್ರಿಗೂ ಕ್ಯಾಬಿನೆಟೇ ಬೇಕು. ಈಗೇನಾಗಿದೆ, ಎಲ್ರಿಗೂ DCM ಬೇಕು. ಅಂದ್ರೆ ಒಂದೇ ಮೆಟ್ಲು ಅನ್ನೋ ಭ್ರಮೆಯಲ್ಲಿ ಅದು ಅವರವರ ಆಕಾಂಕ್ಷೆ. ಇಡೀ ರಾಜಕೀಯ ಪಕ್ಷಗಳಿಗೆ ಇದನ್ನು ಮಾತಾಡುವಂತ ಯಾವುದೇ ಇದಿಲ್ಲ, ಯಾಕಂದ್ರೆ ಇದು ಹೊರೇನೆ. ಇವತ್ತು ದೇಶದ 14 ರಾಜ್ಯಗಳಲ್ಲಿ ಒಟ್ಟು 26 DCMಗಳಿದ್ದಾರೆ. ಅದರಲ್ಲಿ 15 DCMಗಳು BJP ಅವರು, 3 ಮಂದಿ ಕಾಂಗ್ರೆಸ್ನವರು, NCP ಅವರು 2, ಅವ್ರು ಇವರು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಬಿಡಿ, ತೆಲಂಗಾಣ, ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ ಬಿಟ್ಟರೆ ಕಾಂಗ್ರೆಸ್ನವರು ಬೇರೆಲ್ಲೂ ಇಲ್ಲ, ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾರೆ. ನೋಡಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಒಬ್ರು ಮುಖ್ಯಮಂತ್ರಿ ಆದಾಗ ಅವ್ರ ಜೊತೆಲಿ ಇಬ್ರು DCM ಮಾಡಿದ್ರು. ಅಲ್ಲಿ ಒಂದು ಲಾಜಿಕ್ ಇತ್ತು. ಯೋಗಿ ಅವರು ಮಾಸ್ ಲೀಡರು, ಅವರು ಇಡೀ ಪಕ್ಷವನ್ನು ಸಂಘಟಿಸ್ಕೊಂಡು ಮಾಡ್ತಾರೆ ಅಂತ ಅವ್ರನ್ನ ಇಡೀ ರಾಜ್ಯ ಸುತ್ತಲಿಕ್ಕೆ ಬಿಟ್ಟರು. ಆದರೆ ಆಡಳಿತ ಚುಕ್ಕಾಣಿಯನ್ನ ಕೇಶವ್ ಪ್ರಸಾದ್ ಮೌರ್ಯ ಅವ್ರಿಗೆ ಕೊಟ್ಟರು. ಎಲ್ಲ ಡಿಸಿಷನ್ಗಳು ಮಾಡ್ಕೊಂಡು ಅಪ್ರೂವ್ ಮಾಡ್ತಾ ಇದ್ರು, ಅದಕ್ಕಾಗಿ ಮಾಡ್ತಾ ಇದ್ರು. ಅವರೆಲ್ಲೂ ಸುತ್ತಾ ಇರಲಿಲ್ಲ. ಆ ಥರ ಏನಾದ್ರು ಮಾಡಿದ್ರು ಓಕೆ. ಇಲ್ಲಿ ಹಾಗಲ್ಲ. ಇಲ್ಲಿ ನೋಡಿ, ಯಾವತ್ತೂ ಕೇಶವ್ ಪ್ರಸಾದ್ ಮೌರ್ಯ ಮುಖ್ಯಮಂತ್ರಿ ರೇಸ್ಗೆ ಬರಲೇ ಇಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ಮುಖ್ಯಮಂತ್ರಿ ರೇಸ್ ಬರ್ಲಿಕ್ಕಾಗೆ ಮಾಡ್ತಾ ಇರುವಂತದ್ದು ಬಹುತೇಕ ಕಡೆ. ಹಾಗಾಗಿ ಅವ್ರಿಗೂ ಕೊನೆ ಹೆಜ್ಜೆ, ಇದರಿಂದ ಯಾವುದೇ ರಾಜ್ಯಕ್ಕೆ ಪ್ರಯೋಜನ ಇಲ್ಲ, ಪ್ರಯೋಜನ ಹಿಂದೆನೂ ಆಗಿಲ್ಲ. ಇದರ ಮಹತ್ವನೇ ಕಳ್ಕೊತಾ ಬರ್ತಾ ಇದ್ವಿ. ಇನ್ನು ಮುಂದೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಬಿಟ್ಟು ನಾ ಹೇಳಿದಂಗೆ ಹಿಂದಿನ ಸಂಪ್ರದಾಯ ಬರಬೇಕು. ಸಂಪುಟ ಚರ್ಚೆ ಮಾಡ್ತಿದ್ದೀವಿ, ಬಟ್ ಡಿಮಾಂಡ್ ಇಟ್ಟವರ ಹಠ ಬಹುಶಃ ಆಕ್ಸಿಲರೇಟ್ ಆಗ್ತಾ ಇದೆಯಾ ಅಂತ ಹೇಳಿ ಅವರ ಹೇಳಿಕೆಯನ್ನ ಗಮನಿಸಿದ್ರೆ, ನೀವೇ ಇವತ್ತಿನ ಚರ್ಚೆಗೆ ಸಮಯ ಇದೆ. ಬಟ್ ಈ ವೇದಿಕೆಯಲ್ಲಿ ಒಂದು ಪ್ರಾಮಿಸ್ ಮಾಡ್ತಾ ಇದೀವಿ, ನಾಳೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಕೇವಲ DCM ಹುದ್ದೆಗೆ ಮಾತ್ರ ಪೈಪೋಟಿ ಅಲ್ಲ, ಇನ್ನೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಒಂದು ಎಕ್ಸ್ಕ್ಲೂಸಿವ್ ಆದ ಸುದ್ದಿಯನ್ನ ನಾಳೆ ಬ್ರೇಕ್ ಮಾಡೋರಿದ್ದಾರೆ. ಮತ್ತು ಒಂದು ವಿಚಾರಕ್ಕೆ ಆಂತರಿಕ ಕಲಹ ಸ್ಫೋಟಗೊಳ್ಳಿಕ್ಕೆ ಟೈಮ್ ಕ್ಲಿಕ್ ಶುರು ಆಗಿದೆ. ನಾಳೆ ಮಾತಾಡೋಣ. ಐ ರಿಕ್ವೆಸ್ಟ್, ನಾಳೆ ಮಾತಾಡೋಣ. ಇವತ್ತಿನ ಚರ್ಚೆ ಚರ್ಚೆ ಮಾಡಿ 100% ನಾಳೆ ಆ ವಿಚಾರ ಪ್ರತಿಕ್ರಿಯೆಗಳು ಯಾವ ರೀತಿ ಬರುತ್ತೆ ಅದರ ಆಧಾರದ ಮೇಲೆ ಬಹುಶಃ ಅದನ್ನು ಕೂಡ ನಾಳೆ ಚರ್ಚಾ ವಿಚಾರವಾಗಿ ತೆಗೆದುಕೊಳ್ಳೋಣ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.